ರೈತರಿಗೆ ಅನುಕೂಲ ಮಾಡೋದಾಗಿದ್ರೆ ಸರ್ಕಾರದ ಖಜಾನೆಯಿಂದ ಕೊಡಬೇಕಾಗಿತ್ತು. ಸಾಮಾನ್ಯರು ಯಾಕೆ ಬರೀ ಆಗ್ತಾರೆ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಗುತ್ತಿಗೆದಾರರ ಹಣವನ್ನ ಬಿಲ್ ಬಾಕಿ ಇದೆ, ಯಾವ್ದ್ರ ಸಲುವಾಗಿ ಬಿಲ್ ಬಾಕಿ ಇದೆ, ಅದನ್ನ ಮೂಲ ಕಾರಣ ನೀವೆಲ್ಲ ಕೇಳಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ. ಈಗ ಸೈಂಟಿಫಿಕ್ ಅದನ್ನೇ ಹೇಳ್ತೀನಿ ನಾನು. ಸರ್ಕಾರ ಹೋಗುವಂತ ಕೊನೆ 6 ತಿಂಗಳಲ್ಲಿ ಎಷ್ಟೋ ಸಾವಿರಾರು ಕೋಟಿ ಟೆಂಡರ್ ಇಲ್ಲದೆ, ವರ್ಕ್ ಆರ್ಡರ್ ಇಲ್ಲದೆ, ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಕೆಲಸ ಇವರೆಲ್ಲ ಮಾಡಿ ಹೋಗಿದ್ದಾರೆ. ಆ ಹೊರೆ ನಮ್ಮ ತಲೆ ಮೇಲೆ ಬಂದಿದೆ. ಅದಕ್ಕೋಸ್ಕರ ನಮಗೆ ಭಾರ ಆಗಿದೆ. ನಮ್ಮ ಬೆನ್ನು ಬಾಗ್ತಾ ಇದೆ ಹೊರತಾಗಿ ಕಾಂಗ್ರೆಸ್ ನಿಂದ ಅಥವಾ ಗ್ಯಾರಂಟಿಯಿಂದ ಖಂಡಿತವಾಗ್ಲೂ ಇಲ್ಲ. ಇದು ಬಿಜೆಪಿಯವರ ತಪ್ಪಿನಿಂದ ಇವತ್ತು ಎಲ್ಲಾ ಕಾಂಟ್ರಾಕ್ಟ್ಗಳು ಗೋಳ್ ಅಂದ್ರೆ ತೊಂದರೆಯಲ್ಲಿ ಸಿಲುಕಿಕೊಂಡಿರುವುದು. ಮೂಲ ಕಾರಣ ಬಿಜೆಪಿ. 20 ಗುಂಟೆ ಜಾಗವನ್ನ ಪರಭಾರೆ ಮಾಡಿದ್ರು ಅಂತ ಹೇಳಿ ಗೋಕಾಕದಲ್ಲಿ DC ಅವರು ಅದಕ್ಕೆ ಆಕ್ಷನ್ ತಗೋಬೇಕು. ಏನ್ ಲೀಗಲ್ ಸ್ಟೆಪ್ ಮಾಡ್ತಾರೆ ನೋಡೋಣ. ನಾವು ಚರ್ಚೆ ಮಾಡಿದ್ದೀವಿ. ಈ ರೀತಿ ಗೆಜೆಟೆಡ್ ಆಫೀಸರ್ ಇನ್ವಾಲ್ವ್ ಆಗ್ತಾ ಇದ್ರೆ ಅದಕ್ಕೆ ಕಾನೂನಲ್ಲಿ ಏನ್ ನಮಗೆ ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಇದೆ ಅದನ್ನ DC ಅವ್ರು ಮಾಡ್ತಾರೆ. ಸರಿ, ಮಳೆಗಾಲಕ್ಕೆ ಮುನ್ನ ಎಲ್ಲ ಬೆಳಗಾವಿ ಮಹಾನಗರದ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಾ ಇದ್ವಿ. ಮೊದಲಿಂದ ಪದ್ಧತಿ ಇದೆ. ಈ 1-2 ವರ್ಷ ಆಯ್ತು ಮಾಡ್ತಾನೆ ಇಲ್ಲ. ಹೀಗಾಗಿ ಮಳೆ ನೀರೆಲ್ಲ ರೋಡ್ ಮೇಲೆ ಬರ್ತಾ ಇದೆ. ಜನರಿಗೆ ಸಮಸ್ಯೆ ಮಾಡ್ಲಿಕ್ಕೆ ಕೇಳೋಣ. ಅವರು ಹೊಸ ಕಮಿಷನರ್ ಹೇಳೋಣ, ಆ ರೀತಿ ನೀವು ಕಂಟಿನ್ಯೂ ಮಾಡಿ ಹಳೆ ಪದ್ಧತಿ ಅಂತ ಹೇಳೋದು. ಸರ್, ಬೆಳಗಾವಿ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ರೋಡ್ ಅಲ್ಲಿ ಕಸ ಬೀಳ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಎಲ್ಲೂ ಕೂಡ ಸರಿಯಾಗಿ ಅದನ್ನ ವಿಲೇವಾರಿ ಮಾಡ್ತಾ ಇಲ್ಲ ಸರ್. ಹೇಳಿದ ಕರೆಕ್ಟ್. ಅದ್ರಲ್ಲಿ ಪ್ರಶ್ನೆ ಎಲ್ಲ ಯಾಕಂದ್ರೆ ಎಲ್ಲಿ ರಸ್ತೆಯಲ್ಲಿ ಎಲ್ಲ ಕಡೆ ಇದೆ, ಆದ್ರೆ ಸಫಿಶಿಯಂಟ್ ಆಗಿ ನಮ್ಮ ಮ್ಯಾನ್ ಪವರ್ ಇದೆ. ಟೆಂಡರ್ ಮಾಡಿದ್ದಾರೆ, ಅವ್ರು ಮಾಡಬೇಕು. ಅವ್ರ ಬಗ್ಗೆ ಕಮಿಷನರ್ ಅವ್ರ ಡ್ಯೂಟಿ. ಅದು ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಈ ತರ ಆಗ್ತಾ ಇದೆ. ಅವ್ರ ಗಮನಕ್ಕೆ ತರ್ತೀವಿ. ಇದು ಚರಂಡಿ ಪ್ಲಸ್ ಕಸ ವಿಲೇವಾರಿ ಬಗ್ಗೆ ಅವ್ರ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳಕ್ ಹೇಳ್ತೀವಿ. ಈ ಹಿಂದಿದ್ದವರು ಬ್ಯಾನರ್ ಹಚ್ಚಿದ್ರು ಸರ್, ಎಲ್ಲಿ ಕಸ ಹೋಗಿದ್ರಲ್ಲ ಈ ಕಸ ಹಾಕ್ಬೇಡಿ ಅಂತ ಹೇಳಿ. ಈಗ ಬ್ಯಾನರ್ ಕಿತ್ತು ಹೋಗಿದಾವೆ ಮತ್ತು ಅಲ್ಲಿ ಕಸ ಹೋಗಿದ್ ಆಗ್ತಾ ಇದೆ. ಅದನ್ನು ಇಲ್ಲ, ಅವ್ರು ಮುಂದುವರ್ಸ್ಲಿಕ್ಕೆ ಕೇಳೋಣ. ಹಳೆ ಏನ್ ಅಭಿಯಾನ ಇತ್ತಲ್ಲ ಮುಂದುವರ್ಸಕ್ ಕೇಳೋಣ. ಸರಿ, ಈಗ ಗಡ್ಕರಿ ಅವರು ಏಪ್ರಿಲ್